ಏನಾಯಿತು ನಾಗರಾಣಿ? ನೋಡು, ದೇವಸ್ಥಾನದಿಂದ ಬರೋರು ಶಾಂತವಾಗಿ ಬರಬೇಕು. ಯಾಕೆ ಅಲ್ಲಿ ಪರಮಾತ್ಮನಿಗೆ ನಿನ್ನ ಮನಃಶಾಂತಿನ ಅರ್ಪಿಸ್ ಬಂದ್ಬಿಟ್ಯಾ? ಹಾಗಲ್ಲ ನಾಗರಾಜ, ಅವನು ಯಾರೋ ನನ್ನ ಹಿಂಬಾಲಿಸ್ಕೊಂಡು ಬಂದ. ನನಗೆ ಭಯ ಆಯಿತು, ಓಡ್ ಬಂದೆ. ಯಾರು? ನಿನ್ನ ಈ ಕಾಡಿನಲ್ಲಿ ಯಾರು ಹಿಂಬಾಲಿಸ್ತಾರೆ? ಯಾರೋ ಮನುಷ್ಯ. ಓ, ಅವನಾ? ಗಾಬರಿ ಆಗೋ ಅಗತ್ಯ ಇಲ್ಲ. ಅವನು ದುಷ್ಟ ಅಲ್ಲ, ಬಹಳ ಒಳ್ಳೆಯವನು. ಅವನು ಒಳ್ಳೆ ಉದ್ದೇಶದಿಂದ ನನ್ನನ್ನು ಹಿಂಬಾಲಿಸ್ತಾ ಅಂತ ನನಗೆ ಅನ್ನಿಸ್ತಿಲ್ಲ ನಾಗರಾಜ. ಯೋಚನೆ ಮಾಡಿ, ಆ ಮನುಷ್ಯರು ನಮ್ಮನ್ನು ಯಾವಾಗ ಹುಡುಕೊಂಬಂದ್ರು ಅದರಿಂದ ನಮಗೆ ಕೆಡಕೆ ಆಗಿದೆ. ನಿಜ, ನೀನು ಹೇಳ್ತಾ ಇರೋದು ಸರಿನೇ. ಆದರೆ ಈಗ ಇಲ್ಲಿ ಬಂದಿರೋನು ಸಭ್ಯ. ಬೇರೆಯವ್ರ ವಸ್ತು ಮೇಲೆ ಆಸೆ ಪಡೋನಲ್ಲ. ಅವನಂತವನು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವನ ಮನಸ್ಸಿನಲ್ಲಿ ಏನೋ ಉದ್ದೇಶ ಇಟ್ಕೊಂಡೆ ನನ್ನ ಹಿಂಬಾಲಿಸ್ತಿದ್ದ. ನಿಜವಾಗ್ಲೂ ನಿನ್ನ ರೂಪ ಎಂಥವ್ರನ್ನೂ ಕೆಡ್ಸುತ್ತೆ. ಇದ್ದಕ್ಕಿದ್ದ ಹಾಗೆ ನೀನು ಹಿಂದೆ ಓಡ್ ಬರ್ತಾ ಇದ್ದೇನೆ ಅಂದರೆ ಅದಕ್ಕೆ ಕಾರಣ ಅವನಲ್ಲ, ನೀನು, ನಿನ್ನ ಸೌಂದರ್ಯ. ನೀನಿವತ್ತು ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ ಗೊತ್ತಾ? ಅದಕ್ಕೆ ಅವನು ಈ ಕಾಡಿನಲ್ಲಿ ಇಂತಹ ಸುಂದರವಾದ ಹೆಣ್ಣಿರೋಕ್ಕೆ ಸಾಧ್ಯನಾ ಅಂತ ಹುಚ್ಚನಾಗಿ ತನ್ನನ್ನು ತಾನೇ ಮರೆತು ನಿನ್ನ ಹಿಂದೆ ಓಡ್ ಬಂದಿದ್ದಾನೆ. ಅವನಿಗೇನು ಗೊತ್ತು ನೀನು ಇಚ್ಛಾಧಾರಿ ನಾಗಿಣಿ ಅಂತ? ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಮನುಷ್ಯರ ಗುಣ ಯಾವಾಗ ಹೇಗೆ ಬದಲಾಗತ್ತೆ ಅಂತ ಹೇಳಕ್ಕಾಗಲ್ಲ. ಅಮೃತ, ಅಮೃತ ಎಲ್ಲಿ? ಅಮೃತ, ಅಮೃತ, ಅಮೃತ. ಅಮೃತ, ಅಲ್ಲೇನ್ ಮಾಡ್ತಾ ಇದ್ಯಾ? ಬಾಯಲ್ಲಿ ಅಮೃತ, ಇಲ್ಲೇನ್ ಮಾಡ್ತಾ ಇದ್ಯಾ? ಏನೂ ಇಲ್ಲ ಅಮ್ಮ. ಏನೂ ಇಲ್ಲ ಅಂತ್ಯ, ಮತ್ತೆ ಒಬ್ಬಳೇ ಇಷ್ಟು ದೂರ ಯಾಕೆ ಬಂದಿದ್ಯಾ? ತಪ್ಪೇನಮ್ಮ, ನಾನು ಚಿಕ್ಕ ಮಗು ಅಲ್ಲ, ಮನೇಲೇ ಇರೋದಿಕ್ಕೆ. ಹಾಗಲ್ಲ ಅಮೃತ, ನಿನಗಿನ್ನೂ ಶಕ್ತಿ ಪ್ರಾಪ್ತಿಯಾಗಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಶಕ್ತಿ ಸಂಪಾದನೆ ಮಾಡೋದಕ್ಕೆ ನಿನಗಿನ್ನೂ ತುಂಬ ಸಮಯ ಇದೆ. ಅಲ್ಲಿವರೆಗೂ ನೀನು ತುಂಬ ಹುಷಾರಾಗಿರಬೇಕು. ಆ ಶಿವನ ಆಶೀರ್ವಾದ ಇರುವಾಗ ಭಯ ಯಾಕಮ್ಮ ನನಗೆ? ಮನುಷ್ಯರು ಓಡಾಡೋ ಜಾಗ ಇದು. ಆ ದೇವರನ್ನೇ ವಂಚಿಸೋ ಕಲೆನ ಮನುಷ್ಯ ಕಲ್ತ್ಕೊಂಡಿದ್ದಾನೆ. ಆ ಮನುಷ್ಯನ ವಂಚನೆ ಮುಂದೆ ಕೆಲವೊಂದ್ಸಲಿ ನಮ್ಮ ಶಕ್ತಿ ಕೂಡ ಕೆಲ್ಸಕ್ಕೆ ಬರೋದಿಲ್ಲ.